ಹಿಂಗೆ ಇದು ಮುಟ್ಕೊಂಡು ಹೇಳಿದ್ರು ನೋಡೋಣ. ನಿಮ್ಮೊಳಗೆ ಅಗ್ರಿಮೆಂಟ್ ಆಗ್ಯದೋ ಇಲ್ಲವೋ ನಿಮ್ಗೆ ಅಷ್ಟೇ ಗೊತ್ತು. ನೀವು ಹೇಳೋದು ಇಲ್ಲ ಅಗ್ರಿಮೆಂಟ್ ಆಗಿದೆ ಅಂತೇಳಿ. ಇನ್ನು ಕೇಳಿಲ್ರಿ ಏನು ಸ್ಟೇಟ್ಮೆಂಟ್ ಕೊಡ್ತೀರಿ? ನಾ ಏನು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೇಳಿಲ್ಲ, ಹಾಗಾದ್ರೆ ಏನು ಅದನ್ನಾದ್ರೂ ಓಪನ್ ಆಗಿ ಹೇಳಬೇಕಲ್ಲ. ಅದೆಲ್ಲ ಬಿಟ್ಕೊಂಡು 2.5 ವರ್ಷ ಆಯಿತು ನವಂಬರ್ ಕ್ರಾಂತಿ ಆಗಲಿ ನೀವು ಅನ್ನೋದಿಲ್ಲ. ಎಲ್ಲ ಮತ್ತೆ ಈಗಾಗಲೇ ಹೇಳಿದಿರಿ ಪಾಪ ನೀವು. ಎಲ್ಲ ಯಾವ ಕ್ರಾಂತಿ ಇಲ್ಲ, ಯಾವ ಭ್ರಾಂತಿ ಇಲ್ಲ, ಏನೂ ಇಲ್ಲ ರೀ. ಏನೇನು 2022 ಕ್ರಾಂತಿ ಅಂತ ಮಾತಾಡಿದ್ರಿ, ಮತ್ತೊಮ್ಮೆ ಗೆದ್ದು ಬರ್ತೀವಿ ಅಂತೇಳಿ ಭಾಳ ಒಳ್ಳೆಯ ಮಾತುಗಳು. ಆದರೂ ಅಲ್ಲೇ ಟಿಮಿ ಮತ್ತೆ ಹಾಕಿದ ಕಿರಿಕಿರಿ. ನಿಮಗೆ ಅದಪ್ಪ ಭಯ ಇರ್ಬೋದಿಲ್ಲ ಅಂತಲ್ಲ. ಅಧ್ಯಕ್ಷ ಸ್ಥಾನ ಮತ್ತು ಇನ್ನೊಬ್ರು ಯಾರು ಕೊಡ್ತಾರೋ, ಇನ್ನೊಂದು 2-3 ಮಂದಿ ಉಪಮುಖ್ಯಮಂತ್ರಿ ಮಾಡ್ತಾರೋ, ನನ್ನ ಸ್ಥಾನ ಬದಿಗೆ ಸರಿಸ್ತಾರೋ, ಭಯ ಇರ್ಬೋದು ನಿಮಗಿಲ್ಲ ಅಂತಲ್ಲ. ಸಹಜ ರಾಜಕೀಯದಲ್ಲಿ ಇರಲೇಬೇಕು ಮತ್ತು ಭಯ. ಅದು ರಾಜಕಾರಣ ಅಂದ್ರೆ ಅದು ಮುಂದಿನ ಕ್ಷಣದಲ್ಲಿ ಏನಾಗ್ತದೆ ಗೊತ್ತಿರೋದಿಲ್ಲ. ನಮ್ಮ ಎದುರಾಳಿ ಹೆಂಗಿರ್ತಾನೆ ಹೇಳಿಕೆ ಬರೋದಿಲ್ಲ. ಎಲ್ಲರೂ ಇಲ್ಲಿದ್ದಂಥವ್ರು ನೀವು ಏನಿದ್ದೀರಿ ಇಲ್ಲಿ ವಿಶೇಷವಾಗಿ ಎಲ್ಲರದ್ದು ಬಗ್ಗೆ ಎಲ್ಲರದ್ರೆ ಮಂತ್ರಿಗಳಿರ್ಬೋದು, ಯಾರೋ ಇರ್ಬೋದು, ನಿಮ್ಮ ಕಾಂಪಿಟೇಟರ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರಲಿ, ರಾಜನ್ ಇರಲಿ, ಮತ್ತೊಬ್ಬರು ಇರಲಿ, ನೀವಿರಲಿ, ಇರೋದು ನಿಮಗೆ ಕಾಂಪಿಟೇಷನ್ ಇರೋದನ್ನ ಹೌದು, ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ರಾಜಕಾರಣ ಎಲ್ಲರಿಗೂ ಆಸೆ ಇರೋದಿಲ್ಲ, ನಾನು ಒಂದಿಷ್ಟು ಆಗಬೇಕಪ್ಪ, ನಾನೊಂದಿಷ್ಟು ಆಗಬೇಕು ಅಂತ. ಸಹಜದ ಎಂದೋ ಅವಕಾಶ ಬರ್ತಾಯಿದ್ದು. ನೋಡ್ರಿ, ಒಬ್ಬ ಚಾಯ್ ಮಾರುತ್ತಿರುವಂಥ ಒಬ್ಬ ವ್ಯಕ್ತಿ ಇವತ್ತು PM ಆದರು, ಪ್ರಧಾನಮಂತ್ರಿ ಆದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಇದರ ಅರ್ಥ ಹೇಳೋದಪ್ಪ ಇಲ್ಲ, ನಿಮ್ಗೆ ಅವಕಾಶ ಬಂದಾಗ ಅದನ್ನು ಮಾಡಿರಿ ಅನ್ನೋದು ಒಪ್ಪುವಂಥ ಮಾತು. ಆದರೆ ಈಗ ನಿಮ್ಗೆ ಏನೂ ಕೇಳಿಲ್ಲ ಅಂದಾಗ ಮತ್ತು ನೀವು ಯಾಕೆ ಅನಗತ್ಯ ಬೆಳೆಸ್ತಾ ಇದ್ದೀರಿ, ಎಲ್ಲ ಪ್ರೊಲಾಂಗ್ ಮಾಡಲಿಕ್ಕತ್ತಿದ್ರಿ. ಏನು ಮಾತಾಡಿದ್ರಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ, ಇನ್ನುಳಿದವ್ರ ಜೊತೆ, ಮತ್ತು ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಕಡು ಎದುರಾಳಿಗಳು ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಆದ್ರಿ, ರಾಜನನ್ನು ಭೇಟಿ ಆದ್ರಿ, ಎಲ್ಲರೂ ಭೇಟಿ ಆಗ್ತಾ ಇದ್ದೀರಿ. ಭಾಳ ಸಂತೋಷ ಭೇಟಿ ಆಗಿ